ಬೆಳಗ್ಗೆ ಹೋಗಾಗ ಜೋಬಲ್ ದುಡ್ಡಿತ್ತು, ಫೈನ್ ಕಟ್ಟಿದೆ. ವಾಪಸ್ ಬರೋ ತಿರ್ಗಾ ಫೈನ್ ಹಾಕಿದ್ರು, ಹೆಲ್ಮೆಟ್ ಹಾಕಿಲ್ಲ, ರ್ಯಾಶ್ ಡ್ರೈವಿಂಗು, ಸ್ಪೀಡ್ ಲಿಮಿಟ್ ಅವ್ರು ಹಿಡಿದ್ರು, ಫೈನ್ ಕಟ್ಟಕ್ಕೆ ಹೇಳಿದ್ರು. ಆಮೇಲೆ ನಮ್ಮ ಅಣ್ಣ ಏರಿಯಾ ಕೌನ್ಸಿಲರ್ ಅಂದ್ಬಿಟ್ಟು ಫೋನ್ ಮಾಡಿಕೊಟ್ಟೆ, ಮಾತಾಡ್ಬಿಟ್ಟು ಸುಮ್ಮನೆ ಇಲ್ಲ ಗೊತ್ತಿರೋ ಇದ್ದಾರೆ ಅಂದ್ಬಿಟ್ಟು ಫೋನ್ ಮಾಡಿಕೊಟ್ಟೆ. ಒಪ್ಪಿಲ್ಲ, ಫಸ್ಟ್ ಫೋನ್ ಮಾತಾಡಿಲ್ಲ. ಸರ್ ಮಾತಾಡಿ ಸರ್, ಕಾಸಿಲ್ಲ ಅಂತ ಹೇಳಿಲ್ಲ. ಇವ್ರ ಅಣ್ಣ ಏರಿಯಾ ಕೌನ್ಸಿಲರ್ ಅಂತ ಸುಮ್ನೆ ಫೋನ್ ಮಾಡಿ ಯಾರಿಗೋ ಕೊಟ್ಬಿಟ್ಟು ಆ ತರ ಯಾಮಾರಿಸಿ ಆ ಗಾಡಿನ ಬಿಡಿಸ್ಕೊಂಬತ್ತೀರ. ಎಷ್ಟು ಸಲ ಮಾಡಿದಿರ ಈ ತರ? 2 ಸಲ ಮಾಡಿದ್ದೀನಿ ಸರ್. 2 ಸಲ. ಈಗ ನೆಕ್ಸ್ಟ್ ಸಲ ಸಿಗಾಕೊಳ್ಳಿ ಗೊತ್ತಾಯ್ತದೆ ಕೊಟ್ರಲ್ಲ ಟಿವಿಯಲ್ಲಿ ನೀವು. ನೆಕ್ಸ್ಟ್ ಸರಿ MLA ಕೌನ್ಸಿಲರ್ ಫೋನ್ ಮಾಡಲ್ಲ, MLA ಫೋನ್ ಮಾಡ್ತೀನಿ ಸರ್. MLA ಫೋನ್ ಮಾಡ್ತಾರೆ. ನೆಕ್ಸ್ಟ್ ಸಲ ಕೌನ್ಸಿಲರ್ ಫೋನ್ ಮಾಡಲ್ಲ, MLAಗೆ ಫೋನ್ ಮಾಡ್ತಾರೆ. ಮೊಬೈಲು, ಇಂಟರ್ನೆಟ್, ಫೇಸ್ಬುಕ್ ಅದು ಇದು ಇಲ್ದೆ ಹೋಗಿದ್ರೆ ಏನಾಗ್ತಿತ್ತು? ನಮ್ ಫ್ರೆಂಡ್ ಎಲ್ಲ ಮೀಟ್ ಮಾಡಕ್ ಆಯ್ತಿರ್ಲಿ. ಯಾವ ಫ್ರೆಂಡ್? ಹುಡುಗನ ಹುಡುಗಿನ? ಹುಡುಗಿ ಹುಡುಗ ಅವ್ರನ್ನೆಲ್ಲ ಮೀಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಕೈ ಕಾಲಿಲ್ಲ ನಿಮ್ಗೆ ಮೀಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಹುಡುಗ ಫೇಸ್ಬುಕ್ ಇದೆಲ್ಲ ನೆಟ್ವರ್ಕ್ ಇಲ್ದೆ ಹೋಗಿದ್ರೆ ಸಡನ್ ಆಗಿ ಮೀಟ್ ಮಾಡಕ್ ಆಗ್ತಿರ್ಲಿಲ್ಲ. ಬೇರೆ ಕಡೆ ಇರ್ತಾರ ಅವರು, ನಾವೆಲ್ಲ ಇರ್ತೀವಿ. ಅವಾಗ ಬೇರೆ ಕಡೆ ಇದ್ದಾಗ ಮೀಟ್ ಮಾಡಕ್ ಆಗ್ತಿರ್ಲಿಲ್ಲ. ಪ್ರಪಂಚದಲ್ಲಿ ಮೊಬೈಲು, ಇಂಟರ್ನೆಟ್ ಏನು ಇಲ್ದೆ ಹೋಗಿದ್ರೆ ಏನಾಗ್ತಿತ್ತು? ಹುಡುಗರು ಅಳೋರು ಫಸ್ಟ್. ಯಾಕೋ ಹುಡುಗರು ಅಳ್ತಿದ್ರಂತ ಫಸ್ಟ್? ಯಾಕೆ ಅಂತ ಗೊತ್ತಿಲ್ಲ. ಅವ್ರ ಲವರ್ ಫೋನ್ ಮಾಡಕ್ ಆಯ್ತಿರ್ಲಿವಲ್ಲ, ಅದಕ್ಕೆ ಅಳೋರು. ಅವ್ರ ಲವ್ವರ್ಗ ನಿಮ್ ಲವ್ವರ್ಗ? ನಮ್ ಲವರ್ಗ ನಾನೇ ಮಾಡಕ್ ಆಯ್ತಿರ್ಲಿಲ್ಲ, ಪಾಪ ಅವ್ರ ಲವರ್ಗ ಅವ್ರಿಗೂ ಮಾಡಕ್ ಆಯ್ತಿರ್ಲಿಲ್ಲ. ನಿಮ್ಗೇನ್ ಕಷ್ಟ ಆಗ್ತಿತ್ತು ಅದರಿಂದ? ನಮ್ಗೆ ನಮ್ಮ ಕಾಂಟ್ಯಾಕ್ಟ್ ಸಿಕ್ತಿರ್ಲಿಲ್ಲ. ನಿಮ್ ಲವ್ವರ್ದು? ನಮ್ ಲವರ್ದು ನಮ್ಮ ಅತ್ತೆ ಮಗಳದು. ಇವ್ರ ಲವ್ವರ್ದೊಂದು, ಇವ್ರ ಅತ್ತೆ ಮಗಳದೊಂದು. ಇವ್ರ ಲವ್ವರ್ ಬೇರೆ, ಅತ್ತೆ ಮಗಳು ಬೇರೆ. ಹೌದು, ಇಬ್ರಿಬ್ರು ಅವ್ರೆ ನಮ್ಗೆ. ಇಬ್ರಿಬ್ರು ಇದಾರ? ಅರ್ಜೆಂಟ್ ಆಗಿ ಬೇಕಾಗುತ್ತಲ್ಲ, 2 ಸುಳಿ ಇದೆಯಾ? ಒಂದೇ ಸುಳಿ ಇದೆ. ಇವರಿಗೆ 2 ಸುಳಿ ಇರೋದ್ರಿಂದ ಅದನ್ನ ಸುಳ್ಳು ಮಾಡಬಾರ್ದು ಅಂತ ಇವರು ಅತ್ತೆ ಮಗಳೊಂದು ಬೇರೆ ಒಂದು ಲವ್ ಒಂದು ಮಾಡ್ತಾ ಇದಾರೆ. ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಯಾಕೆ? ಕೈ ಕಾಲು ಬಿದ್ದೋಗಿರುತ್ತಾ? ಹೋಗಿ ನಡ್ಕೊಂಡು ಹೋಗಿ ಮಾತಾಡ್ಸ್ಬೋದಲ್ಲ? ಬಸ್ ಇರ್ಲಿವಲ್ಲ ಅವಾಗ. ಯಾವಾಗ? ಕಾಂಟ್ಯಾಕ್ಟ್ ಮಾಡ್ಲಿರ ಬಸ್ ಇರಲ್ವಲ್ಲ ಅವಾಗ. ಬಸ್ ಇರಲ್ಲ ಅಂತ ಹೇಳಿಲ್ಲ ನಾನು, ಬಸ್ ಎಲ್ಲ ಇರುತ್ತೆ. ಮೊಬೈಲು, ಇಂಟರ್ನೆಟ್ ಅದಿರಲ್ಲ ಅಂತ ಹೇಳಿದ್ದು. ಪತ್ರ ಬರೀತಿದೆ. ಪತ್ರ ಬರೀತಿದ್ರಿ ಇವರು. ಪ್ರಪಂಚದಲ್ಲಿ ಮೊಬೈಲು, ಇಂಟರ್ನೆಟ್ ಇವ್ಯಾವು ಇಲ್ದೆ ಹೋಗಿದ್ರೆ ಏನಾಗ್ತಿತ್ತು? ನೀವು ಬೇರೆ ಕ್ಯಾಮೆ ಹುಡುಕೋಬೇಕಾಗಿತ್ತು, ನಾವು ಬೇರೆ ಕೆಲಸ ಮಾಡಬೇಕಾಗಿತ್ತು. ನಾವು ಬೇರೆ ಕೇಮೆ ಹುಡುಕಬೇಕಾಗಿತ್ತು, ಇವರು ಬೇರೆ ಕೆಲಸ ಮಾಡಬೇಕಾಗಿತ್ತು. ಈಗೇನು ಕಡಿದು ದಬಾಕ್ತಿದ್ದೀರಾ? ಮಾಡ್ತಾ ಇದೀವಿ. ಏನ್ ಮಾಡ್ತಿದ್ದೀರಾ? ಸಾವಾಸ್ ದೋಷ. ಏನು? ನೀವು ಮೈಕ್ ಇಟ್ಕೊಂಡಿದ್ದೀರಾ, ನಾವು ಮೈಕಲ್ಲಿ ಮಾತಾಡ್ತಾ ಇದೀವಿ. ಅಲ್ಲ, ಈಗ ಜೀವನಕ್ಕೆ ಏನ್ ಮಾಡ್ತಿದ್ದೀರಾ? ನಂದು 4 ಕಂಪ್ನಿ ಐತೆ. ಎಷ್ಟು? 4. ಯಾರ್ದದು? ನಂದು ಸ್ವಂತ. ಅಲ್ಲಿ ಮೊಬೈಲ್, ಇಂಟರ್ನೆಟ್ಗಳೇ ಇಲ್ದೆ ಹೋಗಿದ್ರೆ ನಿಮ್ಗೆ ಅವಾಗ ಏನ್ ಪ್ರಾಬ್ಲಮ್ ಏನಾಗ್ತಿತ್ತು? ಏನಾಗ್ತಿತ್ತು? ಕಂಪ್ನಿನೇ ಇಡಕ್ ಆಗ್ತಾ ಇರ್ಲಿಲ್ಲ. ಕಂಪ್ನಿನೇ ಇಡಕ್ ಆಗ್ತಿರ್ಲಿಲ್ಲ. ಕಂಪ್ನಿಲಿ ಇಟ್ಕೊಂಡು ಸವಾಲ್ ದೋಷ ತರ ಜಗಲಿ ಕಟ್ಟ ಮೇಲೆ ಕುತ್ಕೊಂಡು ಬೀಡಿ ಸೇರ್ಕೊಂಡು ಇರ್ತಾ ಇದ್ವಿ. ಸತ್ತೋಗಿರೋದು ನೋಡಿದೀರಾ? ನೋಡಿದ್ದೀನಿ ಸರ್. ಸತ್ತೋಗಿರೋರು ನೋಡಿದೀರಾ? ಸಾಯ್ತಾರವ್ರು ನೋಡಿದೀರಾ? ಇಬ್ರು ನೋಡಿದ್ದೀನಿ ಸರ್ ಎಕ್ಸ್ಪೀರಿಯನ್ಸ್ ಅಲ್ಲಿ. ಇಬ್ಬರು ನೋಡಿದಾರ ಅವ್ರು. ಅವ್ರಿಗೆ ಅದೇ ಕೆಲಸ. ಸತ್ತೋದವ್ರು ಎಲ್ಲೆಲ್ಲಿ ಯಾರಾದ್ರೂ ಯಾರು ಸಾಯ್ತಾ ಇರ್ತಾರೆ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ಕೊಂಡು ನಿಂತ್ಕೊಳ್ಳೋದು ಅವ್ರ ಕೆಲಸನೇ ಅದು. ಅದೇ ಕೆಲಸ. ಏನು ಕೆಲಸ ಮಾಡಲ್ಲ ನೀವು? ಮಾಡ್ತೀವಿ ಸರ್ ಕೆಲಸ. ಬೌನ್ಸರ್ ಆಗಿದ್ದೀವಿ. ಪಬ್ಬಲ್ಲಿ ಪಬ್ಬಲ್ಲಿ ಇವರು ಬೋನ್ಸರ್ ಆಗಿದ್ದಾರೆ. ಯಾರು ಸತ್ತೋಗಿದ್ರೆ ಫೋನ್ ಮಾಡ್ತಾರೆ ಯಾರಾದ್ರೂ ಇವ್ರಿಗೆ. ಇವ್ರು ಇಮಿಡಿಯೇಟ್ ಅವ್ರ ಹತ್ರಕ್ಕೆ ಹೋಗ್ಬಿಡ್ತಾರೆ. ಅವಾಗ ಅವ್ರು ಸಾಯೋದನ್ನ ನೋಡ್ಕೊಂಡು ನಿಂತಿರ್ತಾರೆ. ಸರ್ ಸತ್ತೋರು ನೋಡಿದೀವಿ, ಮುಂದೆ ಸಾಯೋರು ನೋಡಿದೀವಿ. ಸಾಲ ತಗೊಂಡು ಅದು ಇದು ಅನ್ಬಿಟ್ಟು ಸಾಯೋರು ನೋಡಿದೀವಿ. ಹಂಗೆ ಸತ್ತೋಗಿರೋರ್ನು ನೋಡಿದ್ದಾರೆ, ಸಾಯೋರ್ನು ನೋಡಿದ್ದಾರೆ. ಓಕೆ. ಈಗ ಅಕಸ್ಮಾತ್ ಯಾರೊಬ್ಬ ವ್ಯಕ್ತಿ ಸತ್ತೋಗ್ತಾನೆ. ಸತ್ತೋದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅವನ ಹೆಸರನ್ನ ಕೂಗದ್ ನಿಲ್ಸ್ಬಿಡ್ತಾರೆ. ಅದು ಇದು ಎಣ ಎತ್ತಿಡು, ಅದನ್ನ ಎತ್ತಿಡು, ಇದನ್ನ ಎತ್ತಿಡು ಅಂತಾರೆ. ಏನಕ್ಕೆ? ಅದಕ್ಕೆ ಇದಿರಲ್ವಲ್ಲ ಸರ್. ಅದಕ್ಕೆ ಇದಿರಲ್ವಲ್ಲ, ಪ್ರಾಣ ಇರಲ್ವಲ್ಲ. ಇದಿರಲ್ಲ, ಅದಕ್ಕೆ ಪ್ರಾಣ ಇರಲ್ಲ. ಅದಕ್ಕೆ ಪ್ರಾಣ ಇರಲ್ಲ. ಮನುಷ್ಯನ್ಗೆ ಪ್ರಾಣ ಇರೋ ತನಕನೇ ವ್ಯಾಲ್ಯೂ ಜಾಸ್ತಿ. ಇಲ್ಲ ಅಂದ್ರೆ ಎಣ ಅಂತಾನೆ ಕರೆಯೋದು ಎಲ್ಲರೂ. ಅದೇ ಏನಕ್ಕೆ ಇಮಿಡಿಯೇಟ್ ಆಗಿ? ಈಗ ಅಕಸ್ಮಾತ್ ಇವಾಗ ಏನೋ ಒಂದು ಹೆಸರು, ಈಗ ರಮೇಶ್ 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 ಅಂತ ಕೂಗ್ತಿದ್ದಾರೋ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಒಂದು 30 ಇಲ್ಲ 50 ಸಾವಿರ ನೋಡಿದ್ದೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟು ವರ್ಷ ನಿಮ್ಗೆ? ಇವಾಗ 26 ವರ್ಷ. 26 ವರ್ಷದಲ್ಲಿ 30 ಸಾವಿರ ನೋಡ್ಬಿಟ್ಟಿದ್ದಾರೆ ಇವರು. ಅಂದ್ರೆ ವರ್ಷಕ್ಕೆ ಒಂದೊಂದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಇಲ್ಲ, ವರ್ಷಕ್ಕೆ 2-3 ನೋಡ್ಬಿಟ್ಟಿದ್ದೀನಿ ಒಂದೊಂದ್ಸರಿ. ವರ್ಷಕ್ಕೆ 2-3 ನೋಡ್ಬಿಟ್ಟಿದ್ದಾರೆ ಒಂದೊಂದ್ಸಲ ಇವರು. ಆದ್ರೆ ಯಾರು ಆತರ ಕೂಗೇ ಇಲ್ಲ. ಯಾರು ಮರ್ಯಾದೆ ಕೊಟ್ಟು ಹತ್ರ ಏನ ತಪ್ಪ ಅಂತಾರೆ ಅಷ್ಟೇ. ಅಂದ್ರೆ ಸತ್ತೋದ್ರೆ ಮನುಷ್ಯಂಗ್ ಬೆಲೆ ಇಲ್ಲ.
ಬದುಕಿರೋಗ್ಲೇ ಮುಂದೆ ಒಂಥರ ಮಾತಾಡ್ತಾರೆ, ಹಿಂದೆ ಒಂಥರ ಮಾತಾಡ್ತಾರೆ. ಬದುಕಿದ್ವಾಗ ಮುಂದೆ ಒಂಥರ ಮಾತಾಡ್ತಾರೆ, ಹಿಂದೆ ಬಂದ್ಬಿಟ್ಟು ಒಂಥರ ಮಾತಾಡ್ತಾರೆ. ಹೌದು ಸರ್. ಆತರ ಎಷ್ಟು ಸಲ ಮಾತಾಡಿದಾರೆ ನಿಮ್ಗೆ? ನನಗೆ ಇವಾಗ ಇಲ್ಲಿ ಮಾತಾಡ್ತಾ ಇರ್ತೀನಲ್ಲ, ಎದ್ದೋಗಿದ ತಕ್ಷಣ ಹಿಂದೆ ನಮ್ಮ ಹುಡುಗರೇ ಮಾತಾಡ್ತಾರೆ, ಬೇರೆ ಯಾರು ಬೇಡ. ಇವರೇ? ಇಲ್ಲ, ಇಲ್ಲಿರೋರೇ ಮಾತಾಡ್ತಾರೆ, ಬೇರೆ ಯಾರು ಬೇಡ. ಇವರೇ ಮಾತಾಡ್ತಾರೆ. ಮುಂದೆ ಸ್ವಾಮಿ ಬನ್ನಿ ಗುರು ಅಂತಾರೆ, ಹಿಂದೆ ಹೋದ್ರೆ ಗೋಳಿ ಮಗ ಹೋಯ್ತಾ ನೋಡು ಅಂತಾರೆ. ಹಂಗೆ ಸೇಮ್ ಹಂಗೆ ಅದೇ ತರಾನೇ ಮಾತಾಡ್ತಾರೆ, ಹಂಗೆ ಅದೇ ತರಾನೇ ಬೈಕೋತಾರೆ. ಸಾವು ನೋಡಿದೀರಾ? ನೋಡಿದಾರೆ ಅವರು ಸಾವನ್ನೇ ನೋಡಿದಾರೆ. ಸತ್ತೋಗಿರೋ ಹೆಣನ ನೋಡಿದಾರೆ. ಸತ್ತೋದ್ಮೇಲೆ ಹೆಣ ಆಗೋದು, ಬದುಕಿದಾಗ ಯಾವ್ದು ಹೆಣ ಆಗಲ್ಲ. ಸತ್ತೋದ್ಮೇಲೆ ಹೆಣ ನೋಡೋರಂತ ಇವ್ರು. ಓಕೆ, ಈಗ ಬದುಕಿರೋ ತನಕ ಹೆಸರು ಹಿಡಿದು ಕೂಗ್ತಾರೆ. ಯಾರೋ ಕುಮಾರೋ, ರಮೇಶೋ, ನಂದೀಶೋ ಏನಾರಂತ ಹೆಸರು ಹಿಡಿದು ಕೂಗ್ತಾರೆ, ಆಯ್ತಾ? ಈಗ ಸತ್ತೋದ್ಮೇಲೆ ಆ ಹೆಸರನ್ನ ನಂದೀಶ್ ಅಂತ ಕರೆಯಲ್ಲ, ಅದು ಇದು ಹೆಣ ಅನ್ಬಿಡ್ತಾರೆ. ಯಾಕೆ? ಅವ್ರಿಗೆ ಇರೋ ತನಕನೇ ವ್ಯಾಲ್ಯೂ, ಅದಕ್ಕೆ ಅವ್ರು ಇಲ್ದಿರೋದ್ ಏನ್ ಪ್ರಶ್ನೆ ಹೇಳಿ? ಯಾರಿರೋ ತನಕ? ಅದೇ ನಂದೀಶೋ ಕುಮಾರೋ ಯಾರೋ ಅವ್ರೆ. ನಂದೀಶ್ ಇರೋ ತನಕನೇ ವ್ಯಾಲ್ಯೂ, ಸತ್ತೋದ್ರೆ ವ್ಯಾಲ್ಯೂ ಇಲ್ಲ. ಯಾಕಂಗೆ? ಅವ್ನಿರೋವಾಗ್ಲೇ ನಮಗ್ ಪ್ರಯೋಜನ ಉಪಯೋಗ ಆಗ್ತಾನೆ. ಒಂದ್ ಫ್ರೆಂಡು ಎಕ್ಸಾಂಪಲ್ ಆತರ. ಇಲ್ದಿರೋವಾಗ ಏನು? ಅಲ್ಲ ಅಂದ್ರೆ ವ್ಯಾಲ್ಯೂನೇ ಇಲ್ವಾ ಮನುಷ್ಯನಿಗೆ? ಸತ್ಮೇಲೆ ಯಾರಿಗಿದೆ ವ್ಯಾಲ್ಯೂ? ಅಲ್ಲ, ನಂದೀಶ್ ಅನ್ನೋ ವ್ಯಾಲ್ಯೂನೇ ಇಲ್ಲ. ಇರೋವಾಗ ವ್ಯಾಲ್ಯೂ ಇರುತ್ತೆ ಅಷ್ಟೇ, ಬದುಕಿರೋವಾಗ. ಸತ್ಮೇಲೆ ವ್ಯಾಲ್ಯೂ ಇಲ್ಲ. ಸತ್ತದ ತಕ್ಷಣ ಹೆಸರನ್ನೇ ಕರೆಯಲ್ವಲ್ಲ, ಏನಕ್ಕೆ? ಆ ಹೆಣ ಅದು ಇದು ಅಂದ್ಬಿಡ್ತಾರೆ. ಅವನಿಂದ ಉಪಯೋಗ ಇಲ್ಲ, ಪ್ರಯೋಜನ ಇಲ್ಲ. ಹಂಗೆ ಅವನಿಂದ ಏನು ಉಪಯೋಗ ಇರಲ್ವಲ್ಲ, ಪ್ರಯೋಜನ ಇರಲ್ವಲ್ಲ, ಅದಕ್ಕೋಸ್ಕರ ಸತ್ ಮೇಲೆ ನೆಗದ್ ಬಿದ್ದೋದ ಅನ್ಬಿಟ್ಟು ಏನ್ ಮಾಡ್ತಾರೆ, ಹೆಸರು ಹಿಡಿದು ಕೂಗಲ್ಲ. ಅವ್ರು ಇರೋ ತನಕ ಆದ್ರೆ ಅವ್ರ ಏನಾದ್ರು ಅವರಿಂದ ಕೆಲಸ ಆಗುತ್ತೆ ಅಂತ ಒಂದು ದುರಾಸೆಯಿಂದ ಅವ್ರ ಹೆಸರು ಹಿಡಿದು ಕೂಗ್ತಾ ಇರ್ತಾರೆ. ಅವ್ರು ಸತ್ತೋದ್ರೆ ಅವ್ರಿಗೆ ಯಾವ ವ್ಯಾಲ್ಯೂನು ಇರಲ್ಲ. ಮಧ್ಯರಾತ್ರಿಲಿ ಯಾವತ್ತಾದ್ರೂ ಒಬ್ಬರೇ ನಡ್ಕೊಂಡು ಹೋಗಿದ್ದೀರಾ? ನಡ್ಕೊಂಡು ಹೋಗ್ಬೇಕಾರೆ ಉಚ್ಚನ ಎಟ್ಟಿಸ್ಕೊಂಡ್ ಬಂದ್ಬಿಟ್ರೆ ನೀವ್ ಏನ್ ಮಾಡ್ತೀರಾ? ಮಲಗಿಸ್ತಾರೆ ಇವ್ರು. ಉಚ್ಚನ ಎಟ್ಟಿಸ್ಕೊಂಡ್ ಬಂದ್ರೆ ಇವ್ರು ಮಲಗಿಸ್ತಾರೆ. ಏನ್ ಮಲಗಿಸ್ತೀರಿ? ಯಾರನ್ನ? ನಾಯಿಗೆ ಹಾಡು ಹೇಳಿ ಮಲಗಿಸ್ತೀರ? ಅದು ಉಚ್ಚನಾಯಿ. ಪಳಗಿಸ್ತೀವಿ ನಾವು. ಪಳಗಿಸ್ತಾರೆ ಇವರು, ಪಳಗಿಸ್ತಾರೆ. ಹೆಂಗ್ ಪಳಗಿಸ್ತಿರೋ? ಉಚ್ಚನಾಯಿ ಕತ್ತತ್ರ ಕೈ ಇಟ್ಬಿಟ್ಟಿಂಗ್ ಅಂತಾರೆ. ಕತ್ತತ್ರ ಕೈ ಇಟ್ಬಿಟ್ಟು ಹಿಂಗ್ ಅಂತ ಇದ್ರೆ ಅದು ಪಳಗ್ಬಿಡತ್ತೆ. ಎಷ್ಟ್ ಸಲ ಮಾಡಿದಿರ ಆತರ? ನಮ್ ನಾಯಿಗೆಲ್ಲ ಮಾಡ್ತೀವಿ ನಾವು. ಇವ್ರ ನಾಯಿಗೆಲ್ಲ ಮಾಡ್ತಾನೆ ಇರ್ತಾರೆ ಆತರ. ಹಿಂಗೆ ಎಷ್ಟು ನಾಯಿ ಪಳಗಿಸಿ ಸಾಕೊಂಡಿದ್ದೀರಾ ಮನೇಲಿ? ಒಂದ್ 5 ಇರ್ಬೋದು. ಉಚ್ಚನಾಯಿಗಳನ್ನೇ, ಚೆನ್ನಾಗಿರೋ ನಾಯಿಗಳನ್ನ ಅವರು ಪಳಗಿಸಿ ಹಿಂಗಂದಂದ್ ಪಳಗಿಸಿ ಇಟ್ಕೊಂಡಿದ್ದಾರೆ. ಉಚ್ಚನಾಯಿ ಪಳಗಿಸಿಲ್ಲ. ಪಳಗಿಸಿ ನೋಡಿ ಒಂದಿನ ಗೊತ್ತಾಗುತ್ತೆ. ಅದು ಪಳಗಿಸಿ ರಾತ್ರಿ ನೀನ್ ಒಬ್ನೇ ನಡ್ಕೊಂಡು ಹೋಗ್ಬೇಕಾರೆ ಉಚ್ಚನಾಯಿ ಅಟ್ಟಿಸ್ಕೊಂಡ್ ಬಂದ್ಬಿಟ್ರೆ ನೀನ್ ಏನ್ ಮಾಡ್ತೀಯ? ಬೇರೆ ನಾಯಿ ಕರೆಸ್ತೀನಿ. ಬೇರೆ ನಾಯಿನ? ಯಾವ ಬೇರೆ ನಾಯಿನ? ಬೇರೆ ನಮ್ಮ ಫ್ರೆಂಡ್ ನನ್ ಕಡೆ ತೋರಿಸ್ತೀಯಾ? ಬೇರೆ ಅನ್ಬಿಟ್ಟು ಇವ್ರು ಕರೆಸ್ತೀಯಾ? ಅವ್ರಿಗೆ ಉಚ್ಚನಾಯಿ ಎಟ್ಟಿಸ್ಕೊಂಡ್ ಬಂದ್ರೆ ಇವ್ರನ್ನ ಕರೆಸ್ತಾರೆ. ಏನಕ್ಕೆ? ಇಬ್ರು ಒಂದೇ ಜೋಸಿತ್ತು ನಾಯಿಗಳು. ನೋಡಿ, ನಿಮ್ ನಾಯಿ ಅನ್ಬಿಟ್ರು ಕೊನೆಗೆ. ರಾತ್ರಿ ಒಬ್ರೇ ನಡ್ಕೊಂಡು ಹೋಗ್ಬೇಕಾದ್ರೆ ಉಚ್ಚನಾಯಿ ಅಟ್ಟಿಸ್ಕೊಂಡ್ ಬಂದ್ಬಿಟ್ಟು ಉಚ್ಚನಾಯಿ ಅಟ್ಟಿಸ್ಕೊಂಡ್ ಬಂದ್ಬಿಟ್ರೆ ನೀವೇನ್ ಮಾಡ್ತೀರಾ? ಒಂದ್ ದೊಡ್ಡ ದೊಣ್ಣೆ ತಗೊಂತೀನಿ. ಒಂದ್ ದೊಡ್ಡ ದೊಣ್ಣೆ ತಗೋತೀರಾ? ಎಲ್ಲಿಂದ ತಗೋತೀರಾ? ಒಂದ್ ದೊಡ್ಡ ದೊಣ್ಣೆ ತಗೋತಾರೆ. ಮರದಲ್ಲಿ ಇಲ್ಲ, ಸೈಡಲ್ಲಿ ಬಿದ್ದಿರುತ್ತಲ್ಲ. ಯಾರಿಟ್ಟಿರ್ತಾರೆ? ಕೆಳಗಡೆ ಬಿದ್ದಿರುತ್ತಲ್ಲ. ಬಿದ್ದಿರುತ್ತಾರೆ ಅಷ್ಟ, ಬಿದ್ದಿರುತ್ತೆ. ತಗೊಂಡು ಅದು ಉಚ್ಚನಾಯಿ ಹೊಡೆದಂಗ ಅದಕ್ಕೆ ಹೊಡೆದ್ಬಿಡೋದು. ಉಚ್ಚನಾಯಿ ಹೊಡೆದಂಗ ಅದಕ್ಕೆ ಹೊಡೆದು ಬಿಡ್ತಾರೆ. ತಿರ್ಗಾ ಕಚ್ಚಾಕ್ ಬಂದು ತಿರ್ಗಾ ಓಡಾಬಿಡೋದು. ದೊಣ್ಣೆ ಸಿಗ್ಲಿಲ್ಲಪ್ಪ. ದೊಡ್ಡ ಇದ್ದಾರೆ. ಕಲ್ಲಿದೆಯಲ್ಲ ಸರ್? ಕಲ್ಲು ಎಲ್ಲಿದೆ? ಇರುತ್ತೆ ರೋಡಲ್ಲಿ ಇರುತ್ತೆ. ಕಲ್ಲಿಲ್ದೇ ಇರೋ ಜಾಗ ಎಲ್ಲಿದೆ? ಕಲ್ಲಿರುತ್ತೆ, ತಗೊಂಡು ಹೊಡಿತಾರೆ. ಗಾಡಿನಲ್ಲಿ ಫಾಸ್ಟ್ ಆಗಿ ಹೋಗ್ಬಿಡ್ತೀನಿ. ಗಾಡಿನಲ್ಲಿ ಫಾಸ್ಟ್ ಆಗಿ ಹೋಗ್ಬಿಡ್ತೀರಾ? ವೆರಿ ಗುಡ್. ಎಷ್ಟು ಸಲ ಅಟ್ಟಿಸ್ಕೊಂಡ್ ಬಂದಿದೆ ಇದುವರೆಗೂ? ಅಟ್ಟಿಸ್ಕೊಂಡ್ ಬಂದಿಲ್ಲ. ಅಟ್ಟಿಸ್ಕೊಂಡ್ ಬಂದ್ಮೇಲೆ ಈ ತರ ಮಾಡ್ಬೇಕು. ಅಟ್ಟಿಸ್ಕೊಂಡ್ ಬಂದ್ರೆ ಈ ತರ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದಾರೆ.